ಬಡ ಮಕ್ಕಳಿಗೆ ಬಟ್ಟೆ ವಿತರಿಸುವ ಶಿಕ್ಷಕಿ ಮಂಗಳ. ಶಿಡ್ಲಘಟ್ಟ ಸರ್ಕಾರಿ ಶಾಲಾ ಮಕ್ಕಳ ಮೇಲಿನ ಪ್ರೀತಿಯಿಂದ ಶಿಕ್ಷಕಿ ಮಂಗಳ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸಾವಿರಾರು ರೂಪಾಯಿ ಮೌಲ್ಯದ ಬಟ್ಟೆ ಹಾಗೂ ಸಾಂಸ್ಕೃತಿಕ ಉಡುಗೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ತಾಲೂಕಿನ ಜಯಂತಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಸುಮಾರು 30 ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಕಿ ಮಂಗಳ ತಮ್ಮ ಸ್ವಂತ ಹಣ 45,000 ರೂಪಾಯಿ ಖರ್ಚು ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೋಲುವ ವಸ್ತ್ರಾಲಂಕಾರ ಮಾಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಈ ಕುರಿತು ಮಾತನಾಡಿದ ಶಿಕ್ಷಕಿ ಮಂಗಳ, ನಾನು ಬಾಲ್ಯದಲ್ಲಿ ಬಡತನದಲ್ಲಿ ಬೆಳೆದವಳು. ನಮ್ಮ ತಂದೆ ತಾಯಿಗೆ ವಿಶೇಷ ದಿನಗಳಲ್ಲಿ ಹೊಸ ಬಟ್ಟೆ ಕೊಡಿಸುವಷ್ಟು ಆರ್ಥಿಕ ಶಕ್ತಿ ಇರಲಿಲ್ಲ. ಬಾಲ್ಯದಲ್ಲಿ ನಾನು ಪಟ್ಟ ನೋವು ನಾನಿರುವ ಶಾಲೆಯ ಮಕ್ಕಳು ಪಡಬಾರದು ಅಂತ ಹೀಗೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ವೇಷಭೂಷಣಗಳು ಹಾಗೂ ಹೊಸ ಬಟ್ಟೆಗಳನ್ನು ಕೊಡಿಸುತ್ತಿದ್ದೇನೆ. ಕೇವಲ ಈ ಒಂದೇ ಶಾಲೆಯಲ್ಲದೆ ನಾನು ಕೆಲಸ ಮಾಡಿರುವ ಎಲ್ಲಾ ಶಾಲೆಯ ಮಕ್ಕಳಿಗೂ ನನ್ನ ಕೈಲಾದ ಸಹಾಯ ಮಾಡಿದ್ದೇನೆ. ಇದು ನನ್ನ ದೊಡ್ಡತನವಲ್ಲ, ಬಡ ಮಕ್ಕಳ ಮೇಲಿರುವ ಪ್ರೀತಿ ಅಷ್ಟೇ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಮುನಿಸ್ವಾಮಿ, ಸಹ ಶಿಕ್ಷಕರಾದ ರಾಮಾಂಜನಮ್ಮ, ಚೈತ್ರ ಹಾಗೂ ರಾಷ್ಟ್ರೀಯ ಕ್ರೀಡಾಪಟು ಜಯಂತಿ, ಗ್ರಾಮದ ನಾರಾಯಣ ಸ್ವಾಮಿ, ಮುಖಂಡರಾದ ಭೈರೇಗೌಡ, ಅಶ್ವತ್ಥಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಪಾಪ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಬಸ್ ಕೊಡ್ತಿದ್ದೆಲ್ಲ ಅಂತ ಅದಕ್ಕೋಸ್ಕರ ಬಂದು ಇದು ಮಾಡಿದ್ದೆ. ಮಕ್ಕಳಿಗೆ ನಾನು ಮಕ್ಕಳಿಗೆ ಏನಂದರೆ ಶಾಲೆ ಮತ್ತು ದೇವಾಲಯದಲ್ಲಿ ಬಂದಿದ್ದಷ್ಟು ಒಂಥರ ಸ್ವರ್ಗಲೋಕ ಆಗ್ಬಿಟ್ಟಂಗೆ ಆಗುತ್ತೆ. ನನ್ನ ಮಕ್ಕಳು ನೋಡಿದೆ, ನಾನು ಇವತ್ತು ನೋಡ್ತಾ ಇದ್ದೆ, ತುಂಬ ಖುಷಿ ಆಗ್ತಿದೆ. ಹೇಳ್ಬೇಕಾದ್ರೆ ಊರಿನ ಜನ ಎಲ್ಲ ಮೆಚ್ಚುತ್ತಾ ಇದ್ದಾರೆ. ಇಲ್ಲಿ ಬಂದು ಒಂದು ತಿಂಗಳಿಗೆ ಊರಿನ ಜನ ಮೇಡಮ್ ಮುಂಚೆನ ಪಾಠ ಮಾಡ್ತಾ ಇದ್ದಾರೆ. ನಾನು ಹೋಗ್ಲಿಲ್ಲ, ಊರಲ್ಲಿ ಗೊತ್ತು. ಮತ್ತು ನನ್ನ ಹೈಸ್ಕೂಲ್ ಶಿಕ್ಷಕರು ಕೂಡ ಮೇಡಮ್ ಶಾಲೆ ಬಹಳ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಓದೋದಲ್ಲೂ ಅಷ್ಟೇ ಮತ್ತು ಡ್ಯಾನ್ಸಲ್ಲೂ ಅಷ್ಟೇ ಅಂತ ಹೇಳ್ತಾರೆ. ನನಗೆ ಒಳ್ಳೆಯ ಟೀಚರ್ಗಳು, ಒಳ್ಳೆಯ ಆದರ್ಶ ಗುಣವಂತರ ಶಿಕ್ಷಕರು ಮಾತ್ರ ನನ್ನ ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಇನ್ಯಾರಿಲ್ಲ. ಒಬ್ಬೊಬ್ರು ಅಸಹ್ಯನೂ ಪಟ್ಟಿದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ. ಅನ್ಯಾಯದ ಮಧ್ಯೆ ನೋಡ್ತಾನೆ. ನನಗೇನು ಇದು ನನ್ನ ಮಕ್ಕಳು ಅಷ್ಟೇ. ಇದು ನನ್ನ ಮಕ್ಕಳು ಶಾಲೆ ಬೇಕಂತ ದೇವಾಲಯ ನಾವು ತಿಂತಿರೋ ಊಟ ನಾವು ಹಾಕಿರೋ ಒಡವೆ ಎಲ್ಲ ಮಕ್ಕಳು ಋಣ ಸರ್. ಹೇಳ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿ ಕಲಿಸ್ಬೇಕು, ಒಳ್ಳೆ ಕಲ್ಚರಲ್ಲಿ ಮಾಡಿಸ್ಬೇಕು ಅನ್ನೋದು ಅಷ್ಟೇ. ಬಡ ಮಕ್ಕಳಿಗೆ ಚೆನ್ನಾಗಿ ಕಾಣ್ತಾರೆ ಪಾಪ, ಮಕ್ಕಳಿಗೆ ತಗೊಳೋದು ಶಕ್ತಿ ಇರಲ್ಲ ಪಾಪ. ಅದಕ್ಕೆ ಮಕ್ಕಳಿಗೆ ಕೊಡಿಸ್ಬೇಕು ಅಂತ ನಾವೇ ಓನಾಗಿ ಖರ್ಚು ಮಾಡಿ ಕೊಡಿಸ್ಬೇಕು. ಅಲ್ಲಿ ನಾನು ಮಧ್ಯದ ಶಾಲೆಗೆ 45,000 ಕೊಟ್ಟು ಗಣಪತಿ ಪ್ರತಿಷ್ಠಾಪನೆ ಮಾಡ್ತಿದ್ದೆ. ಯಾವ ಶಾಲೆಗೆ ಹೋದರೂ ನಾನು ಇದೇ ಥರ ಮಾಡ್ತೀನಿ. ಸುಮಾರು ಮಕ್ಕಳಿಗೆ ಡ್ಯಾನ್ಸ್ ಕೊಡಿಸಿರೋದೇ ಒಂದು 45,000 ಆಗಿದೆ. ಯಾಕೆಂದರೆ ನಾವು ಬಡತನದಲ್ಲಿ ಬೆಳೆದು ಬಂದ್ವಲ್ಲ, ನಮಗೇನು ಅವಾಗ ತೊಗೊಳೋಕ್ಕೆ ಶಕ್ತಿ ಇರಲಿಲ್ಲ. ಹಾಗಾದ್ರೆ ನಮ್ಮ ತಂದೆ ತಾಯಿಗಳು ಇದು ಮಾಡ್ತಾರೆ. ಆ ಮಕ್ಕಳಿಗೆ ಆ ಥರ ನೋವಾಗೋದು ಅಂತ ನಾವೇ ಎಲ್ಲ ಪ್ರತಿಯೊಂದು ಮಕ್ಕಳಿಗೆ